ಹಲೋ ಸ್ನೇಹಿತರೆ, ಇವತ್ತಿನ ದಿನ ನಾನು ಕೊಪ್ಪಳ ಜಿಲ್ಲೆಯ ಹೊಸಲಿಂಗಾಪುರ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಇದ್ದೀನಿ. ಇವತ್ತಿನ ದಿನ ನಾನು ಇಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇದೆ. ಸರ್ಕಾರಿ ಶಾಲೆ ಮಕ್ಕಳು ಯಾವ ರೀತಿ ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ಮತ್ತೇನಪ್ಪಾ ಅಂದ್ರೆ, ಯಾವುದೇ ಪ್ರೈವೇಟ್ ದುಡ್ಡು ಕೊಟ್ಟು ಶಾಲೆ, ಲಕ್ಷಾಂತರ ದುಡ್ಡು ಕೊಟ್ಟು ಶಾಲೆಗೆ ಸೇರಿರ್ತಾರೆ ಮಕ್ಕಳು. ಆ ಶಾಲೆ ಮಕ್ಕಳಿಗಿನ್ನ ನಾವೇನ್ ಕಮ್ಮಿ ಇಲ್ಲ ಅಂತ ಇವರು ಕೂಡ ತನ್ನ ಬುದ್ಧಿಶಕ್ತಿಯನ್ನ ಈ ಸೈನ್ಸ್ ಎಕ್ಸಿಬಿಷನ್ ಮುಖಾಂತರ ತೋರಿಸಿದ್ದಾರೆ. ಎಲ್ಲಿ ಅಂದ್ರೆ ಕೊಪ್ಪಳ ಜಿಲ್ಲೆಯ ಹೊಸಲಿಂಗಾಪುರ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಸ್ನೇಹಿತರೆ. ಹೋಗಿ ನೋಡೋಣ ಬನ್ನಿ ಯಾವ ರೀತಿ ಅವರು ಸೈನ್ಸ್ ಎಕ್ಸಿಬಿಷನ್ ಮಾಡಿದ್ದಾರೆ ಅಂತ. ಪಾಪ ನನ್ನ ಹೆಸರು ನಮಿತಾ. ನಾನು 4ನೇ ತರಗತಿ ಓದುತ್ತಿದ್ದೇನೆ. ವಾಹಕಗಳು, ಅವಾಹಕಗಳು, ಅರೆವಾಹಕಗಳು. ವಿದ್ಯುತ್ ತನ್ನ ಮೂಲಕ ಹರಿಯಲು ಬಿಡುವ ವಸ್ತುಗಳಿಗೆ ಅವಾಹಕಗಳು ಎನ್ನುತ್ತವೆ. ವಾಹಕಗಳು ನಾಣ್ಯ, ನಾಣ್ಯ, ಸಿಲ್ಕ್, ಸ್ಟೀಲ್, ಚಮಚ, ಇದೊಂದು ವಾಹಕ. ಕಬ್ಬಿಣದ ತಂತಿ, ಇದೊಂದು ವಾಹಕ. ತಾಮ್ರದ ತಂತಿ, ಇದು ವಾಹಕ. ಇದು ವಾಹಕ. ಕಲ್ಲು, ಹಾವಾಕ. ಥರ್ಮಾಕೋಲ್, ಹಾವಾಕ. ಪ್ಲಾಸ್ಟಿಕ್, ಹಾವಾಕ. ರಬ್ಬರ್, ಹಾವಾಕ. ಹರೆವಾಹಕ, ಹಾವಾಕ. ಹರೆವಾಹಕ, LED, ಹರೆವಾಹಕ. ನನ್ನ ಹೆಸರು ಈಶ್ವರಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಘನಸ್ಥಿತಿ, ಘನಗಳು, ದ್ರವ ಘನವಸ್ತುಗಳಲ್ಲಿ ಅಣುಗಳು ಒತ್ತೊತ್ತಾಗಿ ಜೋಡಿಸಲು ಪಟ್ಟಿ ಇರುತ್ತವೆ. ಕಲ್ಲು, ಪೆನ್ನು, ಕಟ್ಟಿಗೆ, ಬಲೂನ್, ಮೊಸರು, ದ್ರವ. ಅಣುಗಳು ಒಂದರ ಮೇಲೊಂದು ಜಾರುತ್ತವೆ. ನೀರು, ಹಾಲು, ಎಣ್ಣೆ. ನನ್ನ ಹೆಸರು ವಿದ್ಯಾಶ್ರೀ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿ ಹೆಸರು ಅನಿಲ. ಅನಿಲಗಳು ಅನುಗುಣವಾಗಿ ಸ್ವತಂತ್ರವಾಗಿ ಚಲಿಸುತ್ತವೆ. ಉದಾಹರಣೆ, ಊದುಬತ್ತು, ಹೊಗೆ. ನನ್ನ ಹೆಸರು ಸೃಷ್ಟಿ. ನಾನು 2ನೇ ತರಗತಿ ಓದುತ್ತಿದ್ದೇನೆ. ನನ್ನ ಮಾದರಿ ಹೆಸರು ಮಾಯಾ ಮಳೆ. ನನ್ನ ಮಾದರಿ ಒಂದು ಬಾಟಲ್ನಲ್ಲಿ ನೀರನ್ನು ತುಂಬುತ್ತೇನೆ. ಕೆಳಭಾಗದಲ್ಲಿ ಹಲವು
ಹಲವು ನಿರಂತರಗಳನ್ನು ಮಾಡುತ್ತೇನೆ. ಮೇಲ್ಭಾಗದಲ್ಲಿ ಒಂದು ರಂಧ್ರವನ್ನು ಮಾಡುತ್ತೇನೆ. ಮೇಲ್ಭಾಗದಲ್ಲಿ ರಂಧ್ರವನ್ನು ಒತ್ತಿ ಹಿಡಿದಾಗ ಗಾಳಿ ಒತ್ತಡದಿಂದ ಮಳೆ ಕೆಳಗೆ ಬೀಳುತ್ತದೆ. ಇದರಿಂದ ನನಗೆ ಗಾಳಿಗೆ ಗದ್ದಡವಿದೆ ಎಂದು ತಿಳಿಯುತ್ತೇನೆ. ನನ್ನ ಹೆಸರು ದೀಪಿಕಾ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿ ಹೆಸರು ನೀರಿನ ನಾದ. ಕಡಿಮೆ ನೀರು ಹೆಚ್ಚು ಕಂಪನ, ಹೆಚ್ಚು ನೀರು ಕಡಿಮೆ ಕಂಪನ. ಜೀವಿಗಳ ಗುಣಲಕ್ಷಣ. ನನ್ನ ಹೆಸರು ರಾಹುಲ್. ನಾನು 4ನೇ ತರಗತಿ ಓದುತ್ತಿದ್ದೇನೆ. ನನ್ನ ಮಾದರಿ ಹೆಸರು ಜೀವಿಗಳ ಗುಣಲಕ್ಷಣಗಳು. 1ನೇ ಲಕ್ಷಣ, ಜೀವಿಗಳು ಉಸಿರಾಡುತ್ತವೆ. ಜೀವಿಗಳು ಉಸಿರಾಡುವಾಗ ವಾಯುವಿನಲ್ಲಿ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಗೆ ಬಿಡುತ್ತವೆ. ವಿವಿಧ ಜೀವಿಗಳು ಟೊಮ್ಯಾಟೊ, ಮೀನು, ಕಿವಿರು, ಎರೆಹುಳ, ಚರ್ಮ, ಮಾನವ ಶ್ವಾಸಕೋಶ. 2ನೇ ಲಕ್ಷಣ, ಜೀವಕೋಶದಿಂದಾಗಿದೆ. ಜೀವಿಗಳು ದೇಹವು ಜೀವಕೋಶಗಳಿಂದ ರಚನೆಯಾಗಿದೆ. ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶ. 3ನೇ, ಜೀವಿಗಳು ಆಹಾರ ಸೇವಿಸುತ್ತವೆ. ಜೀವಿಗಳು ತಮಗೆ ಬೇಕಾದ ಶಕ್ತಿಯನ್ನು ಆಹಾರದ ಮೂಲಕ ಪಡೆಯುತ್ತವೆ. ಮನುಷ್ಯನ ಆಹಾರ, ಪ್ರಾಣಿಯ ಆಹಾರ, ಪಕ್ಷಿಯ ಆಹಾರ. ಬೆಳೆಯುತ್ತದಲ್ಲಿ ಹೆಚ್ಚಳವಾಗುವುದನ್ನು ಬೆಳವಣಿಗೆ ಎನ್ನುತ್ತೇವೆ. ಜೀವಿಗಳು ವಿಸರ್ಜನೆ ಮಾಡುತ್ತವೆ. ಕಶ್ಮಲಗಳು ಮತ್ತು ವಿಸರ್ಜನೆ ಮಾಡುವ ನಾನು 4ನೇ ತರಗತಿಯಲ್ಲಿ ಓದುತ್ತೇನೆ. ನನ್ನ ಹೆಸರು ನಾಗರಾಜ. ನೀರಿನ ಮೂಲಗಳು: ನಳ, ಕೈ ಪಂಪು, ಮಳೆ, ಕೊಳವೆ ಬಾವಿ, ಕೆರೆ, ಸಮುದ್ರ, ನದಿ, ಸರೋವರ, ಅಣೆಕಟ್ಟು, ಜಲಪಾತ, ಕಾಲುವೆ. ಸೇವ್ ಎವ್ರಿ ಡ್ರಾಪ್ ಆಫ್ ವಾಟರ್. ನೀರಿನ ಅಮೂಲ್ಯವಾದ ಸಂಪನ್ಮೂಲ. ಎಲ್ಲ ಒಟ್ಟಿಗೆ ಕೂಡಿದ್ದಾರೆ. ನನ್ನ ಹೆಸರು ಮುಷ್ಫಿರ. ನಾನು 3ನೇ ತರಗತಿ ಓದುತ್ತಿದ್ದೆ. ನಾನು ಸೂರ್ಯ. ನಾನು ಒಂದು ನಕ್ಷತ್ರ. ನನ್ನ ಹೆಸರು ಸಿಂಚನ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ನಾನು ಬುಧ ಗ್ರಹ. ನನ್ನ ಹೆಸರು ಎಂ ಸಾದಿಕಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಅತಿ ಬಿಸಿಯಾದ ಗ್ರಹ. ನನ್ನನ್ನು ಬೇರೆ ಚುಕ್ಕಿಯನ್ನು ಕರೆಯುತ್ತಾರೆ. ನನ್ನ ಹೆಸರು ಮನೋಜ. ನಾನು ಭೂಮಿ. ನನಗೆ ಜೀವಿಗಳ ಇರುವ ಏಕೈಕ ಗ್ರಹ. ನನ್ನ ಹೆಸರು ವಿನುತಾ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಂಗಳ ಗ್ರಹ, ಕೆಂಪು ಗ್ರಹ. ನನ್ನ ಹೆಸರು ನಿಖಿಲ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗುರು ಗ್ರಹ. ನಾನು ಸೌರಮಂಡಲದ ಬದಲಿ ದೊಡ್ಡ ಗ್ರಹ. ನನ್ನನ್ನು ಅನಿಲ ದೈತ್ಯ ಅಂದು ಕರೆಯುತ್ತಾರೆ. ನನ್ನ ಹೆಸರು ಶಮ. ನಾನು 4ನೇ ತರಗತಿ ಓದುತ್ತೇನೆ. ನಾನು ಶನಿ ಗ್ರಹ. ನಾನು ಅತಿ ಸುಂದರದ ಗ್ರಹ. ನನ್ನ ಸುತ್ತ ಧೂಳು ಮತ್ತು ಹಿಮದಿಂದ ಉಂಗುರಗಳಿವೆ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಯುರೇನಸ್. ನಾನು ಮಹಿ ಪೂರ್ವದಿಂದ ಪಶ್ಚಿಮಕ್ಕೆ ತಿರುಗಿ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ನೆಪ್ಚೂನ್. ನಾನು ಸೌರವ್ಯೂಹದ ಕೊನೆಯ ಗ್ರಹ. ನನ್ನ ಹೆಸರು ಅಮೃತ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿ ಹೆಸರು ವಸ್ತು ಉರಿಯುವಾಗ ಹಚ್ಚಬೇಕು. 2 ಕ್ಯಾಂಡಲ್ ಉರಿಯುವಾಗ ಒಂದರ ಮೇಲೆ ಕಾಜಿನ ಗ್ಲಾಸ್ ಇಡಬೇಕು. ಕ್ಯಾಂಡಲ್ ಆಗುತ್ತದೆ. ಇದರಿಂದ ವಸ್ತು ಉರಿಯಲು ಆಮ್ಲಜನಕ ಆಗುತ್ತದೆ ಬೇಕು. ನನ್ನ ಹೆಸರು ತಸ್ಮಿಯಾ. ನಾನು 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿ ಹೆಸರು ವಸ್ತು ಉರಿಯಲು ಆಮ್ಲಜನಕ ಬೇಕು. 2 ಕ್ಯಾಂಡಲ್ ಉರಿಯುವಾಗ ಒಂದರ ಮೇಲೆ ಗಾಜಿನ ಗ್ಲಾಸ್ ಮುಚ್ಚಬೇಕು. ಒಂದು ಕ್ಯಾಂಡಲ್ ಆರಿ ಹೋಗುತ್ತದೆ. ಇನ್ನೊಂದು ಕ್ಯಾಂಡಲ್ ಉರಿಯುತ್ತದೆ. ಇದರಿಂದ ವಸ್ತು ಉರಿಯಲು ಆಮ್ಲಜನಕ ಬೇಕು. ನನ್ನ ಹೆಸರು ಶಶಾಂಕ್. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿ ಹೆಸರು ಗಾಳಿಗೆ ತೂಕವಿದೆ.
ಗಾಳಿ ತುಂಬಿದ ಬಲೂನು ಕೆಳಗೆ ಹೋಯಿತು, ಮೇಲೆ ಬಂತು. ಇದರಿಂದ ಕಾರಣ ನನ್ನ ಹೆಸರು ತಮನ್ನ. ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಮಾದರಿಯ ಹೆಸರು ನೀರಿನ ಸಾಂದ್ರತೆ. 2 ಗ್ಲಾಸ್ನಲ್ಲಿ ನೀರು ತುಂಬಬೇಕು. 1 ಗ್ಲಾಸ್ನಲ್ಲಿ ಉಪ್ಪಿನ ನೀರು, ಇನ್ನೊಂದು ಗ್ಲಾಸಲ್ಲಿ ಕುಡಿಯುವ ನೀರು. ಉಪ್ಪು ನೀರಿನಲ್ಲಿ ನಿಂಬೆಹಣ್ಣು ತೇಲುತ್ತದೆ. ಕುಡಿಯುವ ನೀರಿನಲ್ಲಿ ನಿಂಬೆಹಣ್ಣು ಮುಳುಗುತ್ತದೆ. ಇದರಿಂದ ನೀರಿನ ಸಾಂದ್ರತೆ ಹೆಚ್ಚಾಗಿದೆ ತಿಳಿಯುತ್ತದೆ. ನನ್ನ ಹೆಸರು ಮಾರುತಿ. ನನ್ನ ಮಾದರಿ ಹೆಸರು ಸಸ್ಯ ಭಾಗಗಳು. ಎಲೆ, ಹಣ್ಣು, ಹೂವು, ಕಾಂಡ, ಬೇರು. ದೃಷ್ಟಿ, ಸಂಶ್ಲೇಷಣೆ, ಸೂರ್ಯನ ಬೆಳಕು, ಪ್ರತಿಕ್ರಿಯೆ, ಆಮ್ಲಜನಕ, ನಿಮ್ ಜಾಗದಲ್ಲಿ ಬೇಕು. ಗುರುಪ್ರಸಾದ್. ನಾನು ಘನ ದ್ರವ ಮತ್ತು ಅನಿಲಗಳನ್ನು ಸಂಪಿಟಿಗಳ ಪ್ರಾತಿನಿಧ್ಯ ಅಂತ ಒಂದು ಪಾಠವನ್ನು ಮಾಡುತ್ತಿದ್ದೇನೆ. ನನ್ನ ಜೊತೆಗೆ ಶ್ರೀಕಾಂತ್ ಇದ್ದಾರೆ. ನಾವು ಫಸ್ಟ್ 100 ಸಿರಿಂಜ್ ಅನ್ನು ತೆಗೆದುಕೊಳ್ತೇವೆ. ಫಸ್ಟನೇ ಸಿರಿಂಜ್ನಲ್ಲಿ ಬೆಣಚುಕಲ್ಲನ್ನು ಹಾಕುತ್ತೇನೆ. ಏನ್ ಮಾಡ್ತಿದ್ದೀವಿ ಅದು ಹೇಳ್ಬೇಕು. ಬೆಣಚುಕಲ್ಲು ಹಾಕಿ ಸಿಸ್ಟಮ್ ಹೊರಗಡೆ ನೀರ್ ಹಾಕ್ಲಿ. ಅದಿರ್ಲಿ ನೀರ್ಲಿ. ನನ್ನ ಹೆಸರು ಕವಿತಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಿಮಗೆ ದೇಹದ ಬಗ್ಗೆ ಪರಿಚಯ ಮಾಡುತ್ತೇನೆ. ಇದು ತಲೆಬುರುಡೆ. ಈ ತಲೆಬುರುಡೆಯು
ಇದು ತಲೆಬುರುಡೆಯು 2 ಗುಂಪುಗಳ ಮೂಳೆಗಳಿಂದ ರಚನೆಯಾಗಿದೆ. ಒಂದು ಗುಂಪಿನ ಮೂಳೆಗಳು 8 ಮೂಳೆಗಳು ಆಗಿರುತ್ತದೆ. ಮೆದುಳು ಪಟ್ಟಿಗೆಯನ್ನು ರೂಪಿಸುತ್ತದೆ ಮತ್ತು ಮೇದಳನ್ನು ರಚಿಸುತ್ತದೆ. ಮತ್ತೊಂದು ಮೇದಳು ಗುಂಪು 14 ಮೂಳೆಗಳು ಮುಖದ ಎಲ್ಲಾ ಭಾಗಗಳನ್ನು ರಚಿಸುತ್ತದೆ. ಬೆನ್ನು ಮೂಳೆ ಇದು ಕಶೇರು ಖಂಡಗಳು ಎಂಬ ಇದು ಬೆನ್ನು ಮೂಳೆ. ಇದು ಕಶೇರು ಖಂಡಗಳೆಂಬ ಅನೇಕ ಚಿಕ್ಕ ಮೂಳೆಗಳಿಂದಾಗಿ ರಚನೆಯಾಗಿದೆ. ದೇಹದ ಪಕ್ಕೆಲುಬು ಪಂಜರ. ಇದು ಪಕ್ಕೆಲುಬು ಪಂಜರ ಎದೆಯ ಮೂಳೆ ಮತ್ತು ಬೆನ್ನು ಮೂಳೆಗಳಿಂದ ಒಟ್ಟಾಗಿ ರಚನೆಯಾಗಿದೆ. ಕೈ ಮತ್ತು ಕಾಲುಗಳ ಮೂಳೆಗಳು. ಇದು ಮಣಿಕಟ್ಟಿನ ಮೂಳೆಗಳಿಂದ ರಚನೆಯಾಗಿದೆ. ಸಣ್ಣ ಮೂಳೆಗಳಿಂದ ರಚನೆಯಾಗಿದೆ. ಇದು ನಮ್ಮ ಕೆಳಗಿನ ಬಾಗಿಸಲು ಹಾಗೂ ಸುಲಭವಾಗಿ ತಿರುಗಿಸಲು ಸಹಾಯಕವಾಗಿರುತ್ತದೆ. ಪುಟ ಏನ್ ಮಾಡಿರ ನೀವೆಲ್ಲ? ಇದೇನಿದು? ಹೌದಾ ಹೌದಾ ಅಂದ್ರೆ ಅಂದಿನ ಕಾಲ ಅಂದ್ರೆ ಹಳೆ ಕಾಲ, ತುಂಬಾ ಹಳೆ ಕಾಲದಲ್ಲಿ. ವೆರಿ ಗುಡ್. ಆ ಕಡೆದು ಎಲ್ಲರೂ ಒಂದ್ಸತಿ ನಿಮ್ಮನ್ನ ಯೂಟ್ಯೂಬ್ ಬಳಕೆ ಮಾಡ್ತೀವಿ. ನನ್ನ ಹೆಸರು ಸಂಗೀತ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಮಾಡುತ್ತಿರುವ ಪಾತ್ರ ಆರೋಗ್ಯವಾಗಿ ಸೇವಿಸುವ ಭಾಗಗಳು: ಬೇರು, ಬೀಟ್ರೋಟ್, ಕ್ಯಾರೆಟ್, ಮುಲ್ಲಂಗಿ, ಬೀಟ್ರೋಟ್, ಕ್ಯಾರೆಟ್, ಮುಲ್ಲಂಗಿ. ನನ್ನ ಹೆಸರು ಪ್ರಿಯದರ್ಶಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇದನ್ನು ಸೂಕ್ಷ್ಮದರ್ಶಕ ಅಥವಾ ಮೈಕ್ರೋಸ್ಕೋಪ್ ಎಂದು ಕರೆಯುತ್ತೇವೆ. ಇದನ್ನು ಕಂಡುಹಿಡಿದ ವಿಜ್ಞಾನಿ ಆಂಟನ್ ವಾನ್ ಲಿವೆನ್ಹಾಕ್. ಇದನ್ನು ಸೂಕ್ಷ್ಮ ಜೀವಿಗಳನ್ನು ವೀಕ್ಷಿಸಲು ಮತ್ತು ಅದರ ಬಗ್ಗೆ ಅಧ್ಯಯನ ಮಾಡಲು ಉಪಯೋಗಿಸುತ್ತೇವೆ. ಮೈಕ್ರೋಸ್ಕೋಪ್ ನ ಯಾವುದೇ ಸ್ಲೈಡ್ ಗಳನ್ನು ವೀಕ್ಷಿಸುವ ಮೊದಲು ಅದನ್ನು ಮೌಂಟ್ ಮಾಡಬೇಕಾಗಿರುತ್ತದೆ, ಅಂದರೆ ಅದನ್ನು ಸಿದ್ಧಪಡಿಸಿಕೊಳ್ಳಬೇಕಾಗಿರುತ್ತದೆ. ಇದಕ್ಕೆ ಸೂರ್ಯನ ಬೆಳಕು ಅತ್ಯಗತ್ಯ. ಈಗ ಕೆಲವು ಸ್ಲೈಡ್ ಗಳನ್ನು ವೀಕ್ಷಿಸೋಣ. ಆರ್ಬಿಸಿ ಸ್ಲೈಡ್ ಮತ್ತು ಸ್ಟೆಮ್ ಸ್ಲೈಡ್ ಮತ್ತು ಸ್ಟೊಮ್ಯಾಟೊ ಸ್ಲೈಡ್ ಮತ್ತು ಫಂಗಸ್ ಸ್ಲೈಡ್ ಮತ್ತು ಸ್ಪೈರೋಗೈರಾ ಸ್ಲೈಡ್. ಆರ್ಬಿಸಿ ಎಂದರೆ ರೆಡ್ ಬ್ಲಡ್ ಸೆಲ್ಸ್, ಅಂದರೆ ಕೆಂಪು ರಕ್ತ ಕಣಗಳು. ಇವು ನಮ್ಮ ರಕ್ತದಲ್ಲಿರುವ ಸಣ್ಣ ಕಣಗಳು. ಇದರಲ್ಲಿರುವ ಹಿಮೋಗ್ಲೋಬಿನ್ ನಿಂದಾಗಿ ನಮ್ಮ ರಕ್ತ ಕೆಂಪಾಗಿ ಕಾಣುತ್ತದೆ. ಇವು ಆಮ್ಲಜನಕವನ್ನು ಶ್ವಾಸಕೋಶಗಳಿಂದ ದೇಹದ ಎಲ್ಲಾ ಅಂಗಗಳಿಗೆ ತಲುಪಿಸುತ್ತವೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನು ಶ್ವಾಸಕೋಶಗಳಿಂದ ಮೂಗಿನ ಮೂಲಕ ಮತ್ತು ನಾವು ಅದನ್ನು ಹೊರ ಹಾಕುತ್ತೇವೆ. ಒಂದು ಆರೋಗ್ಯವಂತರ ದೇಹದಲ್ಲಿ ಇರಬೇಕಾದ ಆರ್ಬಿಸಿಯ ಪರಿಮಾಣ 4.2 to 6.1 ಮಿಲಿಯನ್ ಸೆಲ್ಸ್ ಪರ್ ಮೈಕ್ರೋಲೀಟರ್. ಒಂದು ಮಹಿಳೆಯ ದೇಹದಲ್ಲಿ ಇರಬೇಕಾದ ಆರ್ಬಿಸಿಯ ಪರಿಮಾಣ 4.2 to 5.4 ಮಿಲಿಯನ್ ಸೆಲ್ಸ್ ಪರ್ ಮೈಕ್ರೋಲೀಟರ್. ಆರ್ಬಿಸಿ ಕಡಿಮೆ ಆದಾಗ ಅನೇಮಿಯಾ ಮತ್ತು ಆರ್ಬಿಸಿ ಹೆಚ್ಚಾದಾಗ ಎರಿಥ್ರೋಸೈಟೋಸಿಸ್ ಎಂಬ ರೋಗ ಬರುತ್ತದೆ. ತನುಶ್ರೀ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಲಿಂಗಾಪುರ. ಜೀವಕೋಶಗಳಲ್ಲಿ 4 ಭಾಗ ಇರುತ್ತದೆ: ಗ್ಲೂಕೋಸ್, ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ನೀರು.
ಹೆಸರು ಪವಿತ್ರ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಮಾಡುವ ಪಾಠ ಕೋಶಿಯ ಉಸಿರಾಟ. ಇದು ಮೊಳಕೆ ಒಡೆದ ಕಾಳು. ಇದರ ಬಾಯಿಯನ್ನು ಒತ್ತೆಯಾದ ಈ ಕಡೆ ಇಡಬೇಕು ಸರ್. ಸೂರ್ಯನ ಬೆಳಕು ಬೀಳದ ಕಡೆಗೆ ಇಟ್ಟು ಇದನ್ನ ನೋಡ್ಬೇಕು, ಇದು ಎಷ್ಟು ಬರುತ್ತೆ ಡಿಗ್ರಿ ಸೆಲ್ಸಿಯಸ್. ನನ್ನ ಹೆಸರು ಭುವನೇಶ್ವರಿ. ನಾನು 7ನೇ ತರಗತಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನನ್ನ ಮಾಡೆಲ್ ಹೃದಯ ಮತ್ತು ECG ಹೇಳ್ಬೇಕೇನ್ರಿ ಸರ್? ಹೃದಯ ಮಾನವನಲ್ಲಿ ಹೃದಯ ಪ್ರಮುಖವಾದ ಅಂಗ. ಹೃದಯ 350 ಗ್ರಾಂ ತೂಕವಿರುತ್ತದೆ. ಎಡಗೈ ಮುಷ್ಟಿ ಗಾತ್ರವಷ್ಟಿರುತ್ತದೆ. 2 ಶ್ವಾಸಕೋಶಗಳ ನಡುವೆ ಕಂಡುಬರುತ್ತದೆ. ಶಂಖಾಕೃತಿಯ ಸ್ನಾಯುಕ ಅಂಗವಾಗಿದೆ. ಪೆರಿಕಾರ್ಡಿಯಂ ಎಂಬ ಹಿಂಪದರದ ಪೊರದೆಯಿಂದ ಆವರಿಸಲ್ಪಟ್ಟಿದೆ. ಪೆರಿಕಾರ್ಡಿಯಲ್ ದ್ರವವು ಯಾಂತ್ರಿಕ ಆಘಾತ ಮತ್ತು ಅಘರ್ಷಣೆಯಿಂದ ರಕ್ಷಿಸಲ್ಪಟ್ಟಿದೆ. ಹೃದಯದಲ್ಲಿ 4 ಕೋಣೆಗಳಿವೆ. ಮೇಲಿನ 2 ಕೋಣೆಗಳನ್ನು ಹೃತ್ಕರ್ಣ ಎನ್ನುವರು, ಕೆಳಗಿನ 2 ಕೋಣೆಗಳನ್ನು ಹೃತ್ಕುಕ್ಷಿ ಎನ್ನುವರು. ಬಲ ಹೃತ್ಕರ್ಣ ಬಲ ಹೃತ್ಕುಕ್ಷಿ ಅಶುದ್ಧ ರಕ್ತವನ್ನು ಕೊಂಡೊಯ್ತವೆ. ಎಡ ಹೃತ್ಕರ್ಣ ಎಡ ಹೃತ್ಕುಕ್ಷಿ ಶುದ್ಧ ರಕ್ತವನ್ನು ಕೊಂಡೊಯ್ತವೆ. ಹೃದಯದಲ್ಲಿ ಅಪಧಮನಿ ಶುದ್ಧ ರಕ್ತವನ್ನು ಕೊಂಡೊಯ್ತವೆ. ಅಭಿಧಮನಿ ಅಶುದ್ಧ ರಕ್ತವನ್ನು ಕೊಂಡೊಯ್ತವೆ. ಪುಪ್ಪುಸಕ ಅಭಿಧಮನಿ ಶುದ್ಧ ರಕ್ತವನ್ನು ಕೊಂಡೊಯ್ತವೆ. ಪುಪ್ಪುಸಕ ಅಪಧಮನಿ ಅಶುದ್ಧ ರಕ್ತವನ್ನು ಕೊಂಡೊಯ್ತವೆ. ಎಲೆಕ್ಟ್ರೋಪ್ಲೇಟಿಂಗ್ ಇದರಲ್ಲಿ ಕಾಪರ್ ಸಲ್ಫೇಟ್ ಇರುತ್ತದೆ ಮತ್ತು ತಾಮ್ರದ ತಂತಿ, ಕಬ್ಬಿಣದ ಮೊಳೆ, ಬ್ಯಾಟರಿ ಇರುತ್ತದೆ. ಬ್ಯಾಟರಿಯಿಂದ ವಿದ್ಯುತ್ ಪ್ರವಾಹ ಆಗುತ್ತದೆ ಮತ್ತು ಕಾಪರ್ ಸಲ್ಫೇಟ್ ಅಂಶವು ಕಬ್ಬಿಣದ ಮೊಳೆಯಲ್ಲಿ ಶೇಖರಣೆ ಆಗುತ್ತದೆ. ಇದನ್ನು ಎಲೆಕ್ಟ್ರೋಪ್ಲೇಟಿಂಗ್ ಎನ್ನುತ್ತಾರೆ. ಹೆಸರು ಭೀಮಮ್ಮ. ನಾನು 7ನೇ ತರಗತಿಯಲ್ಲಿ ಓದುತ್ತೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ನಾನು ಮಾಡಿದ ಮಾಡ್ಲು ಕಿಡ್ನಿ ಮಾಡ್ಲು. ಹಾಕಿ ಇನ್ನೊಂದು ಸ್ವಲ್ಪ ಹಾಕಿ. ಪಾಸ್ ಆಗ್ತಾ ಇದೆಯಲ್ಲ? ಮಾಡೆಲ್ ನೇಮ್ ಕಿಡ್ನಿ ವಿಸರ್ಜನೆ. ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಲಿಂಗಾಪುರ. ನಾನು ಈಗ ಆಹಾರದ ಪೋಷಕಾಂಶಗಳ ಬಗ್ಗೆ ತಿಳಿಸುತ್ತೇನೆ. ಆಹಾರದ ಪೋಷಕಾಂಶಗಳಲ್ಲಿ 2 ವಿಧ, ಒಂದು ಸ್ಥೂಲ ಪೋಷಕಾಂಶ, ಮತ್ತೊಂದು ಸೂಕ್ಷ್ಮ ಪೋಷಕಾಂಶ. ನಾನು ಈಗ ನಿಮಗೆ ಸ್ಥೂಲ ಪೋಷಕಾಂಶಗಳ ಬಗ್ಗೆ ತಿಳಿಸುತ್ತೇನೆ. ಸ್ಥೂಲ ಪೋಷಕಾಂಶ ಮೊದಲನೇದಾಗಿ ಕಾರ್ಬೋಹೈಡ್ರೇಟ್ಗಳು. ನಾವು ಈಗ ಪಿಷ್ಟದ ಪರೀಕ್ಷೆ ಮಾಡೋಣ. ಪಿಷ್ಟವು ಕಾರ್ಬೋಹೈಡ್ರೇಟ್ನ ಒಂದು ವಿಧವಾಗಿದೆ. ನಾವು ಮೊದಲನೇದಾಗಿ ಟೆಸ್ಟ್ ಟ್ಯೂಬ್ನ ತಗೊಳ್ತಿದ್ವಿ. ಆ ನಂತರ ಅಯೋಡಿನ್ ದ್ರಾವಣವನ್ನು ಇದಕ್ಕೆ ಬೆರೆಸುತ್ತೇನೆ. ಏನಾಗಿ ಬದಲಾಗುತ್ತೆ? ತಕ್ಷಣ ಏನಾಗುತ್ತೆ? ಏನ್ ಚೇಂಜ್ ಆಗುತ್ತೆ? ಐಡಿನ್ ದ್ರಾವಣ ಮಿಶ್ರಣ ಮಾಡಿ ಆ ತರ ರೂಪದಾಗ ಏನಾಗುತ್ತದೆ? ಅದು ಕಂದು ಬಣ್ಣದಿಂದ ನೀಲಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ಬದಲಾಗುತ್ತದೆ. ಹಾಗಾದರೆ ಇದರಲ್ಲಿ ಪಿಷ್ಟದ ಅಂಶ ಇದೆ ಎಂದು ತಿಳಿಯುತ್ತೇವೆ. ಈ ಪರೀಕ್ಷೆಯು ಪ್ರೋಟೀನ್ ಪರೀಕ್ಷೆ. ನಾವು ಈಗ ಮೊದಲಿಗೆ ಟೆಸ್ಟ್ ಟ್ಯೂಬ್ನ ಒಳಗಡೆ ಹಾಲನ್ನು ಹಾಕಿದ್ದೇವೆ. ಇದಕ್ಕೆ ಕಾಪರ್ ಸಲ್ಫೇಟ್, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಬೆರೆಸುತ್ತೇನೆ. ಟೆಸ್ಟ್ ಬಿಟ್ಕೋ ಕೈಯಲ್ಲಿ. ಟೆಸ್ಟ್ ಬಿಟ್ಕೋ. ಹಾಲಿನಲ್ಲಿ ಏನು ಬೆರೆಸ್ತಾರೆ ಹೇಳಿ ಫಸ್ಟ್. ನಾನು ಈಗ ಇದರಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು 10 ಹನಿ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಬೆರೆಸುತ್ತೇನೆ. ಜಾಸ್ತಿ ಹಾಕು. ನೆಕ್ಸ್ಟ್
ಈಗ ನಾನು ಕಾಪರ್ ಸಬ್ಲೆಟ್ ಅನ್ನು ಬೆರೆಸುತ್ತೇನೆ. ನೋಡಬಹುದು, ನಾನು ಚೆಕ್ ಮಾಡ್ತೇನೆ. ಈ ಆಹಾರವು ನೇರಳೆ ಬಣ್ಣಕ್ಕೆ ತೆರಳಿದೆ. ಈಗ ನಾವು ಗಮನಿಸಬಹುದು ಈ ಆಹಾರದಲ್ಲಿ ಪ್ರೋಟೀನ್ ಅಂಶ ಇದೆ ಎಂದು. ಈಗ ನಾವು ಕೊಬ್ಬಿನಂಶದ ಪರೀಕ್ಷೆಯನ್ನು ಮಾಡೋಣ. ಮೊದಲಿಗೆ ನಾವು ಸ್ವಲ್ಪ ಪ್ರಮಾಣದ ಆಹಾರವನ್ನು ಈ ಪೊರೆ ಕಾಗದದ ನಡುವೆ ಇಟ್ಟು ಕುಟ್ಟುತ್ತೇನೆ. ಒಂದು ಬಟ್ಲ ಆಯ್ತಾ, ಎಕ್ಸ್ಟ್ರಾ ಬಟ್ಲು ಕಾಣುತ್ತೆ. ಅದು ತಗೊಂಡ್ಬಿಡು, ತಿಕ್ಕಿದೆ ಇದು ಶೀಟ್. ಅಲ್ಲಿ ಜಜ್ಜಿ ಬಿಡು, ಅಲ್ಲಿ ಜಜ್ಜು. ಈ ತಗೊಂಡು ಆ ಕಡೆ ಸೈಡ್ ಹೋಗಿ ಜಜ್ಜು. ಇದರಿಂದ ತಿಳಿದು ಈ ಹಾಳೆಯಲ್ಲಿ ನಾವು ಗಮನಿಸಬಹುದು, ಇದರ ಮೇಲೆ ಅರೆ ಪಾರದರ್ಶಕದ ಕಲೆ ಕಾಣುತ್ತದೆ. ಈಗ ಇದರ ಅರ್ಥ ಈ ಆಹಾರದಲ್ಲಿ ಕೊಬ್ಬಿನಂಶ ಇದೆ ಎಂದು ತಿಳಿಯುತ್ತೇವೆ. ಇಲ್ಲ ಪೂರ್ತಿ ಹೇಳಿ. ನನ್ನ ಹೆಸರು ಮಾಡೆಲ್ ಅಷ್ಟೇ, ಇದು ಮಾಡೆಲ್ ತೋರಿಸ್ತೀನಿ. ಫಾಸ್ಟ್ ಆಗಿ ಆಗಲ್ಲ. ಈಗ ಸರಿ ಸರ್, ನನ್ನ ಹೆಸರು ವೈಷ್ಣವಿ, ನಾನು 7ನೇ ತರಗತಿ ವಿದ್ಯಾರ್ಥಿ. ನನ್ನ ಮಾಡೆಲ್ ಮಳೆ ನೀರು ಕೊಯ್ಲು. ಮಳೆ ನೀರನ್ನು ಹೇಗೆ ಶುದ್ಧೀಕರಿಸಿ ಬಳಸಬಹುದೆಂದು ನೋಡೋಣ. ಹೀಗೆ ಶುದ್ಧೀಕರಿಸಿ ಬಳಸಬಹುದು, ಕುಡಿಯಲು ಯೋಗ್ಯವಾಗಿ ಬಳಸಬಹುದು. ಮಳೆ ನೀರನ್ನು ಹಂತವಾಗಿ ಶುದ್ಧೀಕರಿಸುತ್ತೇವೆ. ಮೊದಲನೆಯದು ದೊಡ್ಡ ಕಲ್ಲು, ಎರಡನೆಯದು ಚಿಕ್ಕ ಕಲ್ಲು ಮತ್ತು ಮರಳು ಮತ್ತು ಕಾಟನ್. ಇದರಿಂದ ಬಳಸಬಹುದು ಅಷ್ಟೇ. ನನ್ನ ಹೆಸರು ಪ್ರಿಯದರ್ಶಿನಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಲಿಂಗಾಪುರ. ನನ್ನ ಹೆಸರು ಅಂಜಲಿ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಲಿಂಗಾಪುರ. ಈಗ ನಾವು ಬೆಳಕು ಮತ್ತು ಪ್ರತಿಫಲನ ಮತ್ತು ವಕ್ರೀಭವನ ಬಗ್ಗೆ ತಿಳಿಯುತ್ತೇವೆ. ಇದನ್ನು ಸತ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಪರದೆ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಪರದೆ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಪರದೆ ಮೇಲೆ ಪಡೆಯಬಹುದಾದ ಪ್ರತಿಬಿಂಬವನ್ನು ಸತ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಪರದೆಯ ಮೇಲೆ ಪಡೆಯಲಾರದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಇದು ಸತ್ಯ ಪ್ರತಿಬಿಂಬ. ಸತ್ಯ ಪ್ರತಿಬಿಂಬ ತಲೆ ಕೆಳಗಾಗಿರುತ್ತದೆ, ಮಿಥ್ಯ ಪ್ರತಿಬಿಂಬ ನೇರವಾಗಿ ಇರುತ್ತದೆ. ಇದನ್ನು ಸತ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಇದನ್ನು ಮಿಥ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಇದನ್ನು ಪರದೆ ಮೇಲೆ ಪಡೆಯಬಹುದು. ಇದನ್ನು ಪರದೆ ಮೇಲೆ ಪಡೆಯಬಹುದು. ಇದನ್ನು ಪರದೆ ಮೇಲೆ ಇದು ವಸ್ತು. ಇದರ ಮೇಲೆ ಗೋಡೆಯ ಮೇಲೆ ತಲೆ ಕೆಳಗಾಗಿ ಬಿದ್ದಿರುವ ಪ್ರತಿಬಿಂಬ. ಇದನ್ನು ಸತ್ಯ ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಇದರ ಹಂಪಿಯಲ್ಲಿ ಕಂಡು ಬರುತ್ತದೆ. ಇದು ಹಂಪಿಯ ಗೋಪುರ. ಪ್ರತಿಫಲನದ ವಿಧಗಳಲ್ಲಿ 2
ವಿಧ. ಒಂದು ನಿಯತ ಪ್ರತಿಫಲನ, ಇನ್ನೊಂದು ಅನಿಯತ ಪ್ರತಿಫಲನ. ಇದು ನಿಯತ ಇದು ಅನಿಯತ ಪ್ರತಿಫಲನ. ಎನ್ನುವರು. ನೀನ್ ಹೇಳೋದು. ವಕ್ರೀಭವನ ಎಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸುವಾಗ ತನ್ನ ವೇಗವನ್ನು ಕಡಿಮೆ ಮಾಡುವುದನ್ನು ವಕ್ರೀಭವನ ಎಂದು ಕರೆಯುತ್ತೇವೆ. ಹೀಗೆ ಪೆನ್ಸಿಲ್ ಅನ್ನು ನೋಡುವುದಾದರೆ ಇದು ಬಾಗಿದಾಗೆ ಮತ್ತು ದಪ್ಪವಾಗಿ ಕಾಣುತ್ತದೆ. ಎರಡು ಪೆನ್ಸಿಲ್ ಇದ್ದ ಹಾಗೆ ಕೂಡ ಕಾಣುತ್ತದೆ. ನನ್ನ ಹೆಸರು ಪ್ರಿಯದರ್ಶಿ. ಇದನ್ನು ಆಮ್ಲ ಮತ್ತು ಪ್ರತ್ಯಾಮ್ಲ ಮತ್ತು ತಟಸ್ಥದ ಪ್ರಯೋಗ ಮಾಡುತ್ತಿದ್ದೇವೆ. ಇದು ಆಮ್ಲ, ಇದು ಪ್ರತ್ಯಾಮ್ಲ. ಇದು ಮೆಂತೆಯ ಸಾರ. ಸಾರ್ವತ್ರಿಕ ಸೂಚಕ ಹಾಕಿದರೆ ಇದರಲ್ಲಿ ಗುಲಾಬಿ ಮತ್ತು ನೀಲಿ ಮತ್ತು ನೇರಳೆ ಬಣ್ಣ ಬರುತ್ತದೆ. ಈ ಬಣ್ಣ ಬಂದರೆ ಇದನ್ನು ತಟಸ್ಥ ಎಂದು ಕರೆಯುತ್ತೇವೆ. ಇದರಲ್ಲಿ ನಾವು ಮಿಥೈಲ್ ಆರೆಂಜ್ ಅನ್ನು ಹಾಕಿದ್ದೇವೆ. ಇದು ಪ್ರತ್ಯಾಮ್ಲದ ಸೂಚಕ. ಇದು ಸೋಪಿನ ಸಾರ. ಪ್ರಬಲ ಪ್ರತ್ಯಾಮ್ಲ. ಇದು ಸುಣ್ಣದ ನೀರು. ಇದರಲ್ಲಿ ಸಾರ್ವತ್ರಿಕ ಸೂಚಕ. ಇದು ಕೂಡ ನೇರಳೆ ಬಣ್ಣ. ಪ್ರತ್ಯಾಮ್ಲ. ಆಮ್ಲ. ಇದು ನೆಲ್ಲಿಕಾಯಿ ರಸ. ಇದರಲ್ಲಿ ಸಾರ್ವತ್ರಿಕ ತಿಳಿ ಗುಲಾಬಿ. ಇದು ಹುಣಸೆ ಹಣ್ಣಿನ ರಸ. ಇದು ತಿಳಿ ಕೆಂಪು. ಪ್ರಬಲ ಆಮ್ಲ. ಇದು ನಿಂಬೆ ರಸ. ಇದು ಆಮ್ಲ. ಇದು ಸಾರ್ವತ್ರಿಕ ಸೂಚಕ. ಇದರಲ್ಲಿ ಮಿಕ್ಸ್ ಆದ್ರೆ ಈ ಕೆಂಪು ಬಣ್ಣಕ್ಕೆ ಬದಲಾವಣೆ ಇದು ಬೋರಿಕ್ ಆಸಿಡ್. ಇದರಲ್ಲಿ ಸಾರ್ವತ್ರಿಕ ಸೂಚಕ. ಇದು ಕೆಂಪು ಬಣ್ಣ. ಇದು ವಿನೆಗರ್. ಇದರಲ್ಲಿ ಕೆಂಪು ಬಣ್ಣ ಬದಲಾವಣೆ. ಬೆಳಕಿನ ವಕ್ರೀಭವನ ಎನ್ನುವರು. ಸಮತಲ ದರ್ಪಣದಲ್ಲಿ ಬೆಳಕು ಹಾದು ಹೋಗುವಾಗ ಸಮತಲವಾಗಿ ಕಿರಣಗಳು ಪ್ರತಿಫಲನ ಹೊಂದುತ್ತವೆ ಮತ್ತು ಪ್ರತಿಫಲನ ಹೊಂದುವಾಗ ಸಮತಲವಾಗಿ ಕಿರಣಗಳು ಹೋಗುತ್ತವೆ. ಇದನ್ನು ವಕ್ರೀಭವನ ಎನ್ನುವರು. ಇದನ್ನು ಪೀನ ದರ್ಪಣ, ನಿಮ್ನ ದರ್ಪಣ ಎನ್ನುವರು. ನಿಮ್ನ ದರ್ಪಣದಲ್ಲಿ ಬೆಳಕು ಬಂದು ಒಗ್ಗೂಡುತ್ತದೆ. ಇಲ್ಲಿಂದ ನಿಮ್ನ ದರ್ಪಣ. ಇದನ್ನು ಪೀನ ದರ್ಪಣ ಎನ್ನುವರು. ಪೀನ ದರ್ಪಣದಲ್ಲಿ ಬೆಳಕು ಚದುರುತ್ತದೆ. ಏನ್ರ ನಿಮ್ದು
ಏನ್ ಮಾಡಿರಾ? ಏನಿದು? ಓಕೆ. ಏನ್ ಮಾಡ್ತಿದ್ದೀರಾ? ವ್ಯವಸ್ಥೆಗೆ ಪರಿವರ್ತನೆ ನಮಸ್ತೆ ಸರ್, ನನ್ನ ಹೆಸರು ಆಶಿಫಾ, ನನ್ನ ಪಾರ್ಟ್ನರ್ ಹೆಸರು ಬಂದ್ಬಿಟ್ಟು ಪೂರ್ವಿ. ನಾವು ಪ್ರಾಜೆಕ್ಟ್ ಬಂದ್ಬಿಟ್ಟು ಪ್ರೊಜೆಕ್ಟರ್ ಮಾಡ್ತಿದ್ದೇವೆ. ಇಲ್ಲಿ ನಾವು ಪೀನಾ ಮಸೂರಿಯನ್ನು ಉಪಯೋಗಿಸಿದ್ದೇವೆ. ಪೀನಾ ಮಸೂರಿಯು ದೊಡ್ಡ ಗಾತ್ರದಲ್ಲಿ ಬೆಳಕು ಉಂಟಾಗುತ್ತದೆ. ಆದ್ದರಿಂದ ದೊಡ್ಡ ಗಾತ್ರದಲ್ಲಿ ಬೆಳಕು ಉಂಟಾಗುತ್ತದೆ, ಚದರುತ್ತದೆ. ಪೀನಾ ಮಸೂರಿಯಿಂದ ಉಂಟಾಗಿ ಚದರಿ ಬೆಳಕು ಉಂಟಾಗಿ ದೊಡ್ಡದು ಕಾಣುತ್ತದೆ. ಇದೇ ಸರ್ ಪ್ರೊಜೆಕ್ಟರ್ಗೆ ಎಕ್ಸಾಂಪಲ್. ನನ್ನ ಹೆಸರು ಶ್ವೇತಾ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾರ್ಟ್ನರ್ ಹೆಸರು ಬಂದು ಸೌಮ್ಯ. ಈಗ ಇದು ನಾವು ಮಾಡ್ತಾ ಇರೋ ಇವಾಗ ಪ್ರಾಜೆಕ್ಟ್ ವಿಸ್ತೀರ್ಣ ಮತ್ತು ಗಾತ್ರ ಮತ್ತು ಸಾಂದ್ರತೆ. ನಾನು ಇವಾಗ 50 ml ನೀರು ತಗೊಂಡಿದ್ದೀನಿ. ಅದರಲ್ಲಿ ಇದು ಘನಾಕೃತಿ. ಇವಾಗ ಇದ್ರದ್ದು ಗಾತ್ರ ನಮಗೆ ಗೊತ್ತಿಲ್ಲ, ಇದು ಕಂಡುಹಿಡಿಯೋ ಕಷ್ಟ. ಅದಕ್ಕೆ ನೀರಿನಲ್ಲಿ ನಾನು ಇದು ಹಾಕ್ದೆ. ಇದು 10 ಹೆಚ್ಚಿಗೆ ಆಯ್ತು. ಹಾಗಾದ್ರೆ ಇದ್ರ ಗಾತ್ರ 10. ಸ್ಟಾರ್ಟಿಂಗ್ ಎಷ್ಟಿತ್ತು? 50. ಇವಾಗ 10 ಹೆಚ್ಚಿಗೆ ಆಗಿದೆ. ಇದು ಲೋಲಕದ ಗುಂಡು. ಇವಾಗ 50 ml ಇದ್ರ ಹಾಕೊಂಡಿದೀನಿ. ಇವಾಗ ಇದನ್ನ ಹಾಕ್ತೀನಿ. ಇದು 50 ಹಾಕಿದ್ದೆ, ಇವಾಗ 5 ಹೆಚ್ಚಿಗೆ ಆಗಿದೆ. ಹಾಗಾದ್ರೆ 5 ml ಇದೆ ಲೋಲಕದ ಗುಂಡು. ನನ್ನ ಹೆಸರು ಮುಸ್ಕಾನ್, ನಾನು 7ನೇ ತರಗತಿಯಲ್ಲಿ ಓದಿದ್ದೇನೆ. ನಾನು ನ್ಯೂಟನ್ ಚಕ್ರ ಮಾಡಿದ್ದೀನಿ. ಬಿಳಿಯು ಇದರಲ್ಲಿ 7 ಬಣ್ಣಗಳು ಮಿಕ್ಸ್ ಆಗಿದ್ದವು. ಬೆಳಕು ಭಿನ್ನ ಬಣ್ಣಗಳ ಮಿಶ್ರಣ ಎಂದು ನ್ಯೂಟನ್ ಚಕ್ರದಿಂದ ತಿಳಿದಿವೆ. ಚಕ್ರವು ಜೋರಾಗಿ ತಿರುಗಿದರೆ ನಮ್ಮ ಕಲ್ಪನೆಯ ಕಣ್ಣಿಗೆ ಬೆಳಕು ಮಿಶ್ರಣಗೊಂಡು ನಮ್ಮ ಕಲ್ಪನೆ ಕಣ್ಣಿಗೆ ವೈಟ್ ಬಿಳಿ ಬಣ್ಣ ಕಾಣುತ್ತದೆ. ನಮಸ್ತೆ ಸರ್, ನನ್ನ ಹೆಸರು ಹರ್ಷ, ನನ್ನ ಪಾರ್ಟ್ನರ್ ಬಂದ್ಬಿಟ್ಟು ಮುಸ್ಕಾನ್. ನಾವು 7ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಸ್ಕೂಲ್ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಲಿಂಗಾಪುರ. ನಾವು ಪ್ರಯೋಗ ಮಾಡ್ತಿದ್ರು ಉಷ್ಣವಾಹಕಗಳ ಸೆಟ್ ಪ್ರಯೋಗ. ಮರದ ಉಂಗುರ, 4 ಲೋಹದ ಫಲಕ, ಇದು ನೀರಿನ ಹುಳಿ. ಇದು ಇದ್ರಲ್ಲಿ ಯಾವ ಜಲ್ಲಿ ಕರಗುತ್ತಾ ಇದು ಕರಗುತ್ತಾ ಸರ್? ಇದ್ರ ಹೆಸರು ಇದು ಅಲ್ಯೂಮಿನಿಯಂ, ಇದು ಕಬ್ಬಿಣ, ತಾಮ್ರ, ಹಿತ್ತಾಳೆ, ಕಬ್ಬಿಣ, ಮರ, ಪ್ಲಾಸ್ಟಿಕ್. ಇದು ಮೇಣದ ಬತ್ತಿಯ ಪುಡಿ, ದ್ರವ. ಇದು ಕೆಳಗಡೆ ಶಾಖ ಕೊಟ್ಟಾಗ ಏನಾಗುತ್ತೆ? ಏನ್ ಇದು ಪ್ರಯೋಗ? ಯಾರು ಮಾತಾಡೋದು? ಉಷ್ಣ ಸಂವಹನ. ವಸ್ತುವಿನ ಬಿಸಿಯಾದ ತುದಿಯಿಂದ ತಣ್ಣನೆ ತುದಿಗೆ ಉಷ್ಣವು ಪ್ರಸಾರವು ಪ್ರಕ್ರಿಯೆ ವಹನ ಎನ್ನುವರು.
ತಣ್ಣನೆಯ ತುದಿಗೆ ಉಷ್ಣವು ಪ್ರಸಾರವಾಗುವ ಪ್ರಕ್ರಿಯೆಗೆ ವಹನ ಅಂತ ಹೇಳಿ ಕರೀತಾರೆ. ಇದು ಬಿಸಿಯಾದ ತುದಿ. ಇಲ್ಲಿ ಏನಾಗುತ್ತೆ, ತಣ್ಣನೆಯ ಉಷ್ಣದ ಪ್ರಮಾಣ ಏನಿದೆ ಕಡಿಮೆ ಇದೆ. ಸೊ ಹಾಗಾಗಿ ಎಲ್ಲಿ ಹೆಚ್ಚಿದನೋ ಅಲ್ಲಿಂದ ಉಷ್ಣ ಯಾವಾಗೂ ಏನಾಗುತ್ತೆ ಅಲ್ಪ ಹೆಚ್ಚಿನ ಪ್ರಮಾಣದಿಂದ ಅಲ್ಪ ಪ್ರಮಾಣದ ಕಡೆಗೆ ಹರಿಯುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ಟಾಗ ಏನಾಗುತ್ತೆ, ಇದು ಲೋಹದ ಸರಳು ಕಾದಾಗ ಉಷ್ಣ ವಹನ ಆಗ್ತಾ ಹೋಗುತ್ತೆ. ವಹನ ಆಗ್ತಾ ಹೋದಂಗೆಲ್ಲ ಇಲ್ಲಿ ಏನಾಗುತ್ತೆ, ಅವಾಗಲೇ ನೀರಿನ ರೂಪದಲ್ಲಿ ಬಂದಿದೆ, ದ್ರವ ರೂಪದಲ್ಲಿ ಮೇಣದ ನೋಡ್ರಿ, ಮೇಣದ ಬತ್ತಿಯ ಒಂದು ದ್ರವವನ್ನ ನಾವು ಇಲ್ಲಿ ಹಾಕಿದ್ವಿ. ಇದು ಏನಾಯ್ತು, ಉಷ್ಣ ವಹನ ಆಗುವುದರ ಮೂಲಕ ಏನಾಯ್ತು, ಇಲ್ಲಿ ಉಷ್ಣ ವಹನ ಆಗ್ತಾ ಆಗ್ತಾ ಏನಾಯ್ತು, ಪ್ರಸಾರ ಆಗ್ತಾ ಮೇಣದ ಬತ್ತಿಯ ದ್ರವ ಏನಾಯ್ತು, ತರೆಗೆ ನೀರಾಗ್ತಾ ಇದೆ. ಹೌದಾ? ಮೊದಲನೇ ಸರ್, ನನ್ನ ಹೆಸರು ಉಮೇಶ. ನನ್ನ ಪಾರ್ಟ್ನರ್ ಹೆಸರು ಮಂಜುನಾಥ. ನಾನು 8ನೇ ತರಗತಿಯಲ್ಲಿ ಓದುತ್ತೇನೆ. ನಾವು ಮಾಡಿದ ಪ್ರಾಜೆಕ್ಟ್ ರೈನ್ ಡಿಟೆಕ್ಟರ್. ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದ್ರೆ, ಮಳೆ ಬಂದಾಗ ಕಂಡುಹಿಡಿಯೋ ಒಂದು ವಸ್ತು. ನೀವು ಹೊರಗೆ ಬಟ್ಟೆ ಅಂಗಡಿಯಾಗಿದ್ದಾಗ, ನೀವು ಒಳಗೆ ಟಿವಿ ಆದ್ರೂ ಫೋನ್ ಆದ್ರೂ ಏನೋ ಕೆಲಸ ಮಾಡ್ತಿದ್ದಾಗ ಇದು ನಿಮ್ಗೆ ಯೂಸ್ ಆಗುತ್ತೆ. ತೋರಿಸ್ತಾರೆ. ಹಿಂಗ್ ಮಳೆ ಬಿದ್ದಾಗ ಸೌಂಡ್ ಬರ್ತೀರಿ ನಿಮ್ಗ, ನೀವು ಬಟ್ಟೆ ಒಳಗ್ ತಗೋಬಹುದು. ಅಷ್ಟೇ ಸರ್. ರೈನ್ ಡಿಟೆಕ್ಟರ್. ನನ್ನ ಹೆಸರು ಶ್ವೇತಾ. ನನ್ನ ಪಾರ್ಟ್ನರ್ ಹೆಸರು ಬೃಂದ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹೊಸಲಿಂಗಪುರ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಭೂಮಿಯ ಗುರುತ್ವಾಕರ್ಷಣ ಬಲ ಎಂದರೆ, ಇದು ಭೂಮಿಗೆ ಎಷ್ಟು ಬಲ ಇದೆ ಅಂದ್ರೆ, ಭೂಮಿಗೆ ಬಲ ಇದೆ ಸರ್. ಹಂಗಾಗಿ ಚಂದ್ರ ಸುತ್ತಾ ಇರ್ತೇನೆ ಸರ್. ನೋಡ್ರಿ ಸರ್, ಹಂಗಾಗಿ ಭೂಮಿಗೆ ಬಲ ಇದೆ ಸರ್, ಹಂಗಾಗಿ ಭೂಮಿ ಎಳ್ಕೊಂತ ಇದೆ ಸರ್. ಚಂದ್ರನ್ಗೆ ಬಲ ಇಲ್ಲ ಸರ್, ಹಂಗಾಗಿ ಎಳ್ಕೊಂತ ಇಲ್ಲ ಸರ್. ಭೂಮಿ ಮೇಲೆ ಇರೋದಕ್ಕೆ ನಾವು ನಡೀತಾ ಇದ್ವಿ ಸರ್. ಚಂದ್ರನ್ ಮೇಲೆ ಹೋಗ್ತಿದ್ವಿ ಅಂದ್ರಪ್ಪ ಅಂದ್ರೆ ಗಾಳಿ ಮೇಲೆ ಹೋಗ್ತಿದ್ವಿ ಸರ್. ಭೂಮಿ ಮೇಲೆ ಇರೋದಕ್ಕೆ ನಾವು ನಡೀತಾ ಇದ್ವಿ ಸರ್. ಇದು ಭೂಮಿ ಸರ್, ಇದು ಚಂದ್ರ ಸರ್. ಭೂಮಿ ನೋಡ್ರಿ ಸರ್, ಗುರುತ್ವಾಕರ್ಷಣ ಬಲ ಇದೆ ಸರ್, ಅದಕ್ಕೆ ಹಂಗಾಗಿ ಹೇಳ್ಕೊಂತ ಇದೆ ಸರ್. ಇಷ್ಟೇ ಸರ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಂದಿನಿ. ನಮ್ಮ ಪಾರ್ಟ್ನರ್ ಹೆಸರು ಪಲ್ಲವಿ. ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಲಿಂಗಪುರ 8ನೇ ತರಗತಿ ಓದುತ್ತಿದ್ದೇವೆ. ನಾವು LPG ಗ್ಯಾಸ್, ನಮ್ಮ ಮಾಡೆಲ್ ಏನಂದ್ರೆ LPG ಗ್ಯಾಸ್ ಲೀಕೇಜ್ ಸೆನ್ಸರ್. ಇದನ್ನ ನಾವ್ ಏನಕ್ಕೆ ಮಾಡಿದ್ವಿ ಅಂದ್ರೆ, ಇವಾಗ ಮನೆಯಲ್ಲಿ ಎಲ್ಲರೂ ಫ್ಯಾಮಿಲಿ ಸಮೇತ ಎಲ್ಗಾದ್ರೂ ಹೋಗಿರ್ಬೇಕಾದ್ರೆ ಗೊತ್ತಾಗಲ್ಲ ಸರ್, ಗ್ಯಾಸ್ ಆನ್ ಮಾಡಿದೀವಿ ಅಂತ ಗೊತ್ತಾಗಿರಲ್ವಲ್ಲ ಸರ್, ಮರ್ತು ಹೋಗಿರ್ತೀವಿ ಸರ್. ಅವಾಗ ಇದನ್ನ ಗ್ಯಾಸ್ಗೆ ಕನೆಕ್ಟ್ ಇದ್ರೆ ಅದು LPG ಇಂಧನ ಅದು ಇದ್ರೊಳಗೆ LPG ಇಂಧನ ಇದೆ ಸರ್. ಇದಕ್ಕೆ ಪ್ರೆಸ್ ಮಾಡಿದಾಗ ಅದು ಟ್ಯೂನ್ ಅಂತ ಸೌಂಡ್ ಮಾಡುತ್ತೆ ಸರ್. ಇದು ಟ್ಯೂನ್ ಅಂತ ಸೌಂಡ್ ಮಾಡಿದಾಗ ಅಕ್ಕಪಕ್ಕ ಮನೆಯವ್ರಿಗೆ ಗೊತ್ತಾಗುತ್ತೆ ಸರ್, ಇದು ಮನೆಯಲ್ಲಿ ಗ್ಯಾಸ್ ಆನ್ ಮಾಡಿದ್ದಾರೆ ಅಂತ ಗೊತ್ತಾಗೋದಕ್ಕೆ ಇದನ್ನ ಅಲ್ಲಿ ಇಡ್ತೀವಿ ಸರ್. ಪ್ರತಿಯೊಬ್ಬರ ಮನೆಯಲ್ಲೂ ಸೆನ್ಸರ್ನ ಯೂಸ್ ಮಾಡಿ ಅಳವಡಿಸ್ಬೇಕಂತ ಹೇಳಿ ಈ ಮಾಡೆಲ್ನ ಮಾಡಿದ್ವಿ. ಅದು ಸ್ಮೆಲ್ ಬಂದಾಗ ಇದು ಟ್ಯೂನ್ ಅಂತ ಸೌಂಡ್ ಮಾಡುತ್ತೆ ಸೆನ್ಸರ್. ಹಾ ಸರ್, ಪ್ರೆಸರ್. ಅದನ್ನ ಮಾಡೆಲ್ ಆಗಿ ಮಾಡಿದ್ವಿ ಸರ್. ಪ್ರತಿಯೊಬ್ಬರ ಮನೆಯಲ್ಲೂ ಇದನ್ನ ಅಳವಡಿಸಿ ಅಂತ ಹೇಳ್ತೀವಿ ಸರ್. ಈ ಮಾಡೆಲ್ ತಡೆಗಟ್ಟಬಹುದಂತ ಇದನ್ನ ಮಾಡಿದ್ವಿ ಸರ್. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ರಾಹುಲ್. ನನ್ನ ಹೆಸರು ಕನಕರಾಯ. ನಾವು 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ನಮ್ಮ ಪ್ರಾಜೆಕ್ಟ್ ಬಂದು ಬಜರ್ಗೆ ಹೇಗೆ ಬಳಸುತ್ತೇವೆ ಎಂದು ತೋರಿಸುತ್ತೇವೆ. ಏನಾಗ್ತಾ ಇದೆ ಇದರಲ್ಲಿ? ಇದು ಬಜರ್ಗೆ ಟಚ್ ಆದ್ರೆ ಸೌಂಡ್ ಬರುತ್ತೆ. ಓಕೆ, ಟಚ್ ಆಗದಂಗೆ ಪಾಸ್ ಮಾಡಬೇಕು, ಲಾಸ್ಟಿಗೆ ಮುಟ್ಟಿಸ್ಬೇಕು. ಇದು ಗೇಮ್. ಓಕೆ ಮೇಡಮ್, ಏನ್ ಮಾಡ್ತಿದ್ದೀವಿ? ನನ್ನ ಹೆಸರು ಚಿದಾನಂದ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ಕೂಲ್ ನನ್ನ ಹೆಸರು, ನನ್ನ ಪಾರ್ಟ್ನರ್ ಹೆಸರು ಮಾದೇವ. ಏರ್ ಕೂಲರ್. ಹೆಂಗ್ ವರ್ಕ್ ಆಗುತ್ತೆ ಇದು ಬಟನ್ ಹಾಕಿದ್ರೆ ವರ್ಕ್ ಆಗುತ್ತೆ ಸರ್. AC ರೇಸ್ ಸರ್.
AC ಹೋಗಿ ವರ್ಕ್ ಆಗುತ್ತಾ? ಹಾ ಸರ್. ಅಷ್ಟೇ? ಹಾಂ ಸರ್. ಬಿಡಿ ಬನ್ನಿ ಮೇಡಮ್. ವೆರಿ ಟ್ಯಾಲೆಂಟೆಡ್. ಏನಿದು? ಯಾವ ತರ ವಿಸರ್ಜನೆ ಮಾಡುತ್ತೆ ಅಂತ ಒಂಚೂರು ಶಾಲೆ ಒಂಚೂರು ಹಿಡ್ಕೊಂತೀವಿ. ಏನು ತಂದೆ ಮಾಡ್ತಾ ಇದೀಯಾ? ಏನ್ ಮಾಡ್ತಿದ್ಯಾ? ಹೆಂಗೆ ಕ್ಯಾರೆಟ್ ಸೌತೆಕಾಯಿ? ಕಿಲೋ ಅಲ್ಲಿ ಮಾಡಲ್ಲ, ನಾವು ಹಿಂಗೆ ರೇಟ್ ಮ್ಯಾಗ ಮಾಡ್ತೀವಿ. ಗುಂಪು ಇಷ್ಟು ಹಂಗ ಇದು 20 ರೂಪಾಯಿ ಇಷ್ಟು. ತಗೊಂಡಿದ್ದೆ. ಏನ್ ನೀವ್ ಮಾಡ್ತಿರೋದ್ ಪುಟ? ಚಾಕ್ಲೇಟ್ ಮಾಡ್ತಿದೀಯಾ? ಏನ್ ಚಾಕ್ಲೇಟ್ ಎಲ್ಲ ಓಪನ್ ಮಾಡು. ಹಾಗೆ ಮುಚ್ಚಿಟ್ಟು ನಾನು ಹೇಗೆ ತಗೊಳೋದು? ಇದಾ? ಚಾಕ್ಲೇಟ್ ಮಾಡಿದ್ರಾ? ಏನೇನು? ನೀನೇನ್ ಮಾಡ್ತಿದೀಯ? ಸ್ವೀಟ್. ನೀನು? ನಾನ್ ಚಾಕ್ಲೇಟ್ ಜಾಸ್ತಿ ತಿನ್ಬಾರ್ದು. ನಿನ್ನ ಹೆಸರು ಪುಟ? ಖುಷಿ. ಏನ್ ಮಾಡ್ತಿದೀಯ? ಬರೀ ಉಳ್ಳಾಗಡ್ಡಿ ಒಂದೇ? ಚಾಕ್ಲೇಟ್ ಹಾಕ್ಬಿಟ್ಟಿಯಾ? ಹೆಂಗೆ ಇದು? ಇದು 40 ರೂಪಾಯಿ ಕೆಜಿ. ಎಲ್ಲಿ ತೂಕ ಅಲ್ಲಿದೆ. ತಕ್ಕಡಿ ಆ ಕಡೆ ಇದೆಯಾ? ಯಾರು ಬೇಕು ಅಂದ್ರೆ 40 ರೂಪಾಯಿ ಕೆಜಿ ತೂಕ ಕೊಡ್ತೀಯಾ? ನಿನ್ನ ಹೆಸರು? ನನ್ನ ಹೆಸರು ಸಾಧನ. ಏನ್ ಮಾಡ್ತಿದೀಯ ನೀನು? ನೀನು ಚಾಕ್ಲೇಟ್ ಮಾಡ್ತಿದೀಯಾ? ಚಾಕ್ಲೇಟು ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೇನೇನಿದೆ? ನೆಲ್ಲಿಕಾಯಿ ಇದೆ ಏನೋ. ವಾವ್, ಈ ಕಡೆ ಇಡಿ ಹಂಗೆ ಒಂಚೂರು ಈ ಕಡೆ ಬರ್ರಿ. ವಾವ್, ನೋಡಪ್ಪ ಚಕ್ಲಿ ಬೇರೆ ತಂದ್ಬಿಟ್ಟೋಳೆ. ಚಕ್ಲಿ ಎಲ್ಲ ಹೋಯ್ತಾ? ಏನ್ ಹೆಸರು ನಿಂದು? ಆಯಿಷಾ. ಎಷ್ಟಾಯ್ತು ವ್ಯಾಪಾರ? ವಾವ್, ಪರವಾಗಿಲ್ಲ. ಒಳ್ಳೆ ನಿಂದೆ ಬಿಗ್ ವ್ಯಾಪಾರ ಅನ್ಸುತ್ತಲ್ಲ. ಒಳ್ಳೆ ಕಲೆಕ್ಷನ್ ಆಗಿದೆ ಇವತ್ತು. ಸೇರ್ ಕಲೆಕ್ಷನ್ ಮಾಡಿದ್ರ? ಪರವಾಗಿಲ್ಲ, ಚೆನ್ನಾಗಾಯ್ತು. ಜಾಸ್ತಿ ಯಾವ್ದು ಹೊಡ್ತು? ನೆಲ್ಲಿಕಾಯಿ ಹೊಡ್ತು? ಯಾವ್ದು ಹೊಡ್ತು? ನೆಲ್ಲಿಕಾಯಿ. ನೋಡ್ರಿ, ಎಲ್ಲ ಯಾವ್ದು ಇಷ್ಟಪಟ್ರು? ನಿಸರ್ಗದತ್ತವಾಗಿ ಬೆಳಿತಕ್ಕಂತ ನೆಲ್ಲಿಕಾಯಿನೇ ಇಷ್ಟಪಟ್ರು. ಎಣ್ಣೆಗೆ ಜಿಡ್ಡಲ್ಲಿ ಕರೆದಿರೋದನ್ನ ಇಷ್ಟ ಪಡ್ಲಿಲ್ಲ ಜನಗಳು. ಕೊನೆಗೆ ಆಯ್ಕೆ ಮಾಡ್ಕೊಂಡಿದ್ದು ನೆಲ್ಲಿಕಾಯಿನೇ ಅಲ್ವಾ? ಕೊತ್ತಂಬರಿ ಸೊಪ್ಪು ಎಷ್ಟಾಯ್ತು ವ್ಯಾಪಾರ? ಪರವಾಗಿಲ್ಲ, ಒಳ್ಳೆ ವ್ಯಾಪಾರ. ಏನ್ ಹೆಸರು? ಮನೋಜ್ ಕುಮಾರ್ ಸರ್. ಹಿಡ್ದೇನಪ್ಪ ಕೊತ್ತಂಬರಿ ಸೊಪ್ಪ? ಕೊತ್ತಂಬರಿ ಸೊಪ್ಪು ಇಲ್ಲ ಅಂದ್ರೆ ಘಮ ಘಮ ಅಂತ ಸಾಂಬಾರ್ ಅನ್ನಲ್ಲ, ಗೊತ್ತಲ್ಲ? ನಿಂದೇನಾ? ಟೊಮೊಟೊ ವ್ಯಾಪಾರ ಮಾಡ್ತಾ ಇದೀಯಾ? ಏನ್ ಹೆಸರು? ಅಬು ತಾಲಕ್. ನೋಡೋ, ಟೊಮೊಟೊ ವ್ಯಾಪಾರ ಮಾಡ್ತಿದ್ದಾನೆ ಅವನು. ನಿಂದೇನಾ? ಮಾವಿನಕಾಯಿ ಎಲ್ಲಲ್ಲಿ ಓಪನ್ ಮಾಡ್ಲೆ? ಈ ಕಡೆ ಬರಲ್ಲ. ಆಯ್ತು. ನೋಡ್ರಿ, ಮಾವಿನಕಾಯಿ ವ್ಯಾಪಾರ ಮಾಡ್ತಿದ್ದಾನೆ. ಒಳ್ಳೆ ಘಮ ಘಮ ಅಂತ ಇಟ್ಕೋಣ. ಹೆಂಗ ಸರ್? 10 ರೂಪಾಯಿ 3 ಸರ್. ಎಷ್ಟು ಹೋದ್ವಾ? ಒಳ್ಳೆ ವ್ಯಾಪಾರ ಮಾಡಿದಾನೆ. ಹೋಗಿದ ನೋಡ, ಒಂದು ಪರವಾಗಿಲ್ಲ. ಗುಡ್. ನಿಂದೇನ? ಕುರ್ಕುರೆ ವ್ಯಾಪಾರ ಮಾಡಿದಾನ? ವೆರಿ ಗುಡ್. ಏನ್ ಹೆಸರು? ಮನೋಜ್. ಕುರ್ಕುರೆ ವ್ಯಾಪಾರ ಮಾಡಿದಾನಪ್ಪ. ಓಕೆ.